ಕೋರ್ಟ್ ಅಂತೂ ಪ್ರೂವ್ ಮಾಡೋದಲ್ವ ಆಗಿದೆ ಅಂತ. ಅವ್ರು ತಪ್ಪು ತಿಳ್ಕೊಂಡು ಅವ್ರು ಕೊಡಬೇಕಾಗಿತ್ತು. ಈಗ ಬೇರೆಯವ್ರು ಹೇಳೋ ಅವಶ್ಯಕತೆ ಇಲ್ಲ, ಅವರಾಗಿನೇ ನ್ಯಾಯವಾಗಿ ರಾಜೀನಾಮೆ ಕೊಡಬೇಕು. ಎನ್ಕ್ವೈರಿ ಆಗಿ ಅವ್ರು ನಿರ್ದೋಷಿ ಅಂತ ಆದ್ರೆ ಪುನಃ ಚೀಫ್ ಮಿನಿಸ್ಟರ್ ಆಗ್ತಾರೆ. ಅವನು ಕಾಮನ್ ಮ್ಯಾನ್ ಇರಲಿ, ಚೀಫ್ ಮಿನಿಸ್ಟರ್ ಇರಲಿ, ಪ್ರೈಮ್ ಮಿನಿಸ್ಟರ್ ಇರಲಿ, ಕೋರ್ಟ್ ಇಸ್ ಕಾಮನ್. ಉಪ್ಪಿಂದ ನೀರು ಕುಡಿಲೇಬೇಕು. ಅವರವರು ಇದು ಅವತ್ತು ಯಾರ್ಯಾರು ಏನೇನು ಪಾಪ ಮಾಡಿದಾರೋ ಅದನ್ನು ಅನುಭವಿಸ್ತಾರೆ ಅಷ್ಟೇ. ಯಾರ್ಯಾರು ಹಿಂದೆ ಯಾವಾಗೋ ಮಾಡಿರ್ಬೋದು, ಇವಾಗ ಬಿ ಜೆ ಪಿಯವ್ರು ಬಂದು ಅದಕ್ಕೆ ತೆಗಿಯುವಂಥ ಕತೆ ಏನು? ಅವರೇ ಇರಲಿ ಒಳ್ಳೆಯವರು, ಎಲ್ಲ ಕೆಲಸ ಮಾಡೋರೆ. ಮಾನ ಮರ್ಯಾದೆ ಇದ್ದರೆ ಫಸ್ಟ್ ಕೊಟ್ಟು ಇದಕ್ಕೆ ಎಂಟ್ರಿ ಆಗಬೇಕು. ಬೇರೆಯವ್ರ ಮೇಲೆ ಅಪಾದನೆ ಬಂದಾಗ ತಾವು ಸತ್ಯಹರಿಶ್ಚಂದ್ರ ಎಲ್ಲ ಹೇಳಿದೆ ನೈತಿಕತೆ ಅದು ಇದು ಅಂತ. ಇವಾಗ ಕೊಡ್ಲಿ ಬಿಡಿ ರಾಜೀನಾಮೆ. ನಮಸ್ತೆ ವೀಕ್ಷಕರೇ, ಸಿದ್ದರಾಮಯ್ಯ ಅವರ ಮೇಲೆ ಹಗರಣಗಳ ಆರೋಪ, ಸಾಕಷ್ಟು ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಾಗ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಆದೇಶ ಹೊರಡಿಸಿದ್ರು. ಆದ್ರೆ ಆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಆದೇಶವನ್ನ ಪ್ರಶ್ನಿಸಿ ಸಿದ್ದರಾಮಯ್ಯ ಅವರು ಕೋರ್ಟ್ನ ಮೊರೆ ಹೋಗಿದ್ರು. ಆದ್ರೆ ಇದೀಗ ಕೋರ್ಟ್ನ ಆದೇಶದ ಪ್ರಕಾರ ಸಿದ್ದರಾಮಯ್ಯ ಅವರು ಪ್ರಾಸಿಕ್ಯೂಷನ್ಗೆ ಒಳಗಾಗಲೇಬೇಕು. ಸಿಎಂ ಆಗಿದ್ರು ಕೂಡ ಭ್ರಷ್ಟಾಚಾರದಲ್ಲಿ ಅಥವಾ ಹಗರಣದಲ್ಲಿ ಇದ್ದಾರೋ ಇಲ್ವೋ ಅನ್ನೋದು ತನಿಖೆಯ ಮೂಲಕ ಪ್ರೂವ್ ಆಗಬೇಕು ಅನ್ನೋದು ಕೋರ್ಟ್ನ ಆದೇಶ ಆಗಿದೆ. ಹಾಗೇನೆ ಸಿದ್ದರಾಮಯ್ಯ ಅವರ ಮೇಲೆ FIR ದಾಖಲಾಗಬೇಕು ಅಂತ ಕೋರ್ಟ್ ಆದೇಶ ಹೊರಡಿಸಿದೆ. ಹಾಗಾದ್ರೆ ಇದ್ರ ಬಗ್ಗೆ ಜನ ಏನ್ ಹೇಳ್ತಾರೆ? ಪ್ರಾಸಿಕ್ಯೂಷನ್ಗೆ ಒಳಗಾಗೋ ಮೊದಲು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕಾ ಬೇಡವಾ? ಇದ್ರ ಜನ ಅಭಿಪ್ರಾಯ ಏನು ಅಂತ ಜನರ ಹತ್ರನೇ ಕೇಳೋಣ ಬನ್ನಿ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ಲೇಬೇಕು. ಇವಾಗ ಅವ್ರು ತಪ್ಪು ಮಾಡಿದ್ದಾರೆ ಅಂದಮೇಲೆ ಅವ್ರಿಗೆ ಗೌರವವಾಗಿ ಹೋದರೆ ಅದು ಒಳ್ಳೆತನ. ಕೇಜ್ರಿವಾಲ್ ಏನು ಮಾಡಿದ್ರು? ತಪ್ಪಾಯಿತು, ರಿಸೈಗ್ನೇಷನ್ ಕೊಟ್ಟು ಹೋದರು. ಆದರೆ ಇವ್ರು ಹೋದರೆ ಇವ್ರಿಗೆ ಗೌರವ ಏನೋ, ಇಲ್ಲಿ ನಾನು ಸಾಧಿಸ್ತೀನಿ, ನಾನೇ ಮುಖ್ಯಮಂತ್ರಿ ಅಂತ ಕೂತ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಹೌದ್ರಾ? ಅದಕ್ಕೆ ಇಲ್ಲ ಅಂದರೆ ಬೇರೆ ಕಡೆ ಅನುಭವಿಸ್ಲೇಬೇಕಾಗುತ್ತೆ. ಅದು ಈಗ ಯಾವುದಕ್ಕೆ ಮರ್ಯಾದೆ ಕೊಟ್ಟಿಲ್ಲ ಅಂದರೆ ಕೋರ್ಟಿಗೆ ಮರ್ಯಾದೆ ಕೊಡಲೇಬೇಕು. ಇವಾಗ ಇಲ್ಲ ಅಂದರೆ ನಾನು ಸುಪ್ರೀಂ ಕೋರ್ಟ್ ಹೋಗ್ತೀನಿ ಅಂತಾರೆ. ಹೌದ್ರಾ? ಯಾಕಂದರೆ ಕಾನೂನು, ಅವರು ಒಂದು ಲಾಯರ್ ಆಗಿದ್ದು ಆ ತಪ್ಪು ಮಾಡಬಾರ್ದು. ಒಂದು ನಮ್ಮ ಚೀಫ್ ಮಿನಿಸ್ಟರ್ ಆಗಿದ್ದು ಅವರು ಒಂದು ಲಾಯರ್ ತಾನೆ, ಮತ್ತು ಅವ್ರು ತಪ್ಪು ಮಾಡಬಾರ್ದು. ಯಾವುದು ಒಳ್ಳೆಯದಾದ್ರೆ ನೋಡಿ ಯೋಚನೆ ಮಾಡಬೇಕು. ಇವರೇ ತಪ್ಪು ಮಾಡಿದ್ರೆ ನಾಳೆ ಅವರು ಹಿಂದೆ ಬರೋರು ಅವರು ಮಾಡ್ತಾರೆ. ಕರೆಕ್ಟಾಗಿ ಇವ್ರು ಕರೆಕ್ಟ್ ಆಗಿದ್ರೆ ಅವ್ರಿಗೂ ಸ್ವಲ್ಪ ಭಯ ಇರುತ್ತೆ. ಅವರು ಅದ್ರ ಮೇಲೆ ಅವ್ರ ಸಪೋರ್ಟ್ ಇದೆ ಅಂತ ಅವರು ರಾಜೀನಾಮೆ ಕೊಡಲ್ಲ ಅಂತ ಇದ್ದಾರೆ. ಆದ್ದರಿಂದ ಅವ್ರು ರಾಜೀನಾಮೆ ಕೊಡ್ತಾರೋ ಬಿಡ್ತಾರೋ ಅದು ಬೇರೆ. ಅವ್ರು ಕೋರ್ಟ್ ಅಂತೂ ಪ್ರೂವ್ ಮಾಡೋದಲ್ವ ಆಗಿದೆ ಅಂತ. ಅವ್ರು ತಪ್ಪು ತಿಳ್ಕೊಂಡು ಅವ್ರು ಕೊಡಬೇಕಾಗಿತ್ತು, ಕೊಡಲಿಲ್ಲ. ಅದ್ರ ಮೇಲೆ ಅವ್ರ ಇಷ್ಟ ಅಷ್ಟೇ. ಇವಾಗ ಹಗರಣಗಳ ಅಪವಾದ ಹಗರಣಗಳೆಲ್ಲಾನು ಅವ್ರ ಕೈಲೇ ಅಂತ ಕೂಡ ಕೋರ್ಟ್ ಆಯ್ತಲ್ವಾ? ಹಗರಣಗಳೆಲ್ಲ ಅವ್ರ ಕೈಲೇ ಇದೆ, ಅಧಿಕಾರ ಅವ್ರ ಕೈಲೇ ಇದೆ. ಎಲ್ಲ ಹಗರಣನೂ ಅವರೇ ಮಾಡ್ಬೋದಲ್ವಾ? ಎಲ್ಲ ಡಾಕ್ಯುಮೆಂಟ್ಸ್ ಅವ್ರ ಕೈಗೆ ಕೆಳಗೆ ಇದೆ. ಆದ್ದರಿಂದ ಡಾಕ್ಯುಮೆಂಟ್ಸ್ ಎಲ್ಲ ಅವ್ರ ಕೈಲೇ ಇದೆ. ಕುಮಾರಸ್ವಾಮಿ ಆಗಲಿ, ಯಡಿಯೂರಪ್ಪ ಆಗಲಿ, ಎಲ್ಲರದು ಅವ್ರ ಹತ್ರನೇ ಇದೆ. ಅವರೆಲ್ಲನೂ ತನಿಖೆ ಮಾಡ್ಬೋದಲ್ಲ, ಮಾಡಿ ಕಳಿಸ್ಬೋದಿತ್ತಲ್ಲ. ಲೋಕಾಯುಕ್ತಕ್ಕೆ ಯಾವ ಬೇಕೋ ಅವ್ರು ಮಾಡ್ಬೋದಿತ್ತು. ಯಾಕೆ ಮಾಡಲಿಲ್ಲ? ಅವರೇ ಫಸ್ಟು ಮಾಡಿ ಮೊನ್ನೆ ಆಯ್ತಲ್ಲ, ಹೈಕೋರ್ಟ್ಗೂ ಅವ್ರು ಮನ್ನಣೆ ಕೊಡಲಿಲ್ವಲ್ಲ. ಅವರು ಮುಂಚೆ ವಿಧಾನಸಭೆಯಲ್ಲಿ ಯಡಿಯೂರಪ್ಪ ಅವ್ರ ಬಗ್ಗೆ ಬೇರೆಯವ್ರ ಕೇಸಲ್ಲೆಲ್ಲ ಅವರಾಗಿ ಡಿಮಾಂಡ್ ಮಾಡಿದ್ದಾರೆ ರಾಜೀನಾಮೆ ಕೊಡಬೇಕು ಅಂತ. ಈಗ ಬೇರೆಯವ್ರು ಹೇಳೋ ಅವಶ್ಯಕತೆ ಇಲ್ಲ, ಅವರಾಗಿನೇ ನ್ಯಾಯವಾಗಿ ರಾಜೀನಾಮೆ ಕೊಡಬೇಕು. ಎನ್ಕ್ವೈರಿ ಆಗಿ ಅವ್ರು ನಿರ್ದೋಷಿ ಅಂತ ಆದ್ರೆ ಪುನಃ ಚೀಫ್ ಮಿನಿಸ್ಟರ್ ಆಗ್ತಾರೆ. ನಾವು ಅವ್ರೇನು ಈಗಲೇ ದೋಷಿ ಅಂತ ಹೇಳಲ್ಲ, ಎನ್ಕ್ವೈರಿ ನಡೀತದೆ, ಆಗತ್ತೆ ಆಮೇಲೆ. ಹೀಗೆ ಅಷ್ಟೇ, ಮತ್ತೇನು ವಿಶೇಷ ಏನಿಲ್ಲ. ಅವರು ಈಗ ತಾವು ನಿರ್ದೋಷಿ ಅಂತ ಹೇಳ್ತಾ ಇದ್ದಾರಲ್ಲ, ಎನ್ಕ್ವೈರಿ ನಡೀಲಿ, ಆಗಲಿ. ನಿರ್ದೋಷಿ ಅಂತ ಆದ್ರೆ ಪುನಃ CM ಆಗಲಿ, ಈಗ ರಾಜೀನಾಮೆ ಕೊಡಬೇಕು. ಅದು ನ್ಯಾಯ ಅಂತ ನಾನು ಹೇಳೋದು. ಬಟ್ ಈಗ ಒಂದ್ಸಲ FIR ಈಗ ದಾಖಲೆ ಆಗ್ತಾ ಇದೆ, ಅದಾದ್ಮೇಲೆ ನ್ಯಾಯವಾಗಿ ಅವ್ರು ರಾಜೀನಾಮೆ ಕೊಡಬೇಕು. ಅವ್ರು ನಿರ್ದೋಷಿ ಅಂತ ಪ್ರೂವ್ ಮಾಡಲಿ, ಪುನಃ CM ಆಗಲಿ. ವಿಲ್ ವೆಲ್ಕಮ್ ಇಟ್. ಈಗ ಡಾಕ್ಯುಮೆಂಟ್ ಎಲ್ಲ ಪ್ರೊಡ್ಯೂಸ್ ಮಾಡಿದ್ದಾರೆ, ಮೂವರ್ ಕಂಪ್ಲೇಂಟರ್ಸು, ಮತ್ತು ಅದೆಲ್ಲ ಪ್ರೂವ್ ಆಗಿದೆ, ಜಡ್ಜ್ಮೆಂಟ್ ಬಂದಿದೆ. ಇನ್ನು ಬೇರೆ ಏನು ಹೇಳಂಗಿಲ್ಲ, ಹೌದಲ್ವ? ಅಲ್ಲಿ ಪ್ರೂವ್ ಆಗ್ಬಿಟ್ಟು. ಹೌದು. ಈಗ ಹಿಂದೆ ಯಡಿಯೂರಪ್ಪ ಕೊಟ್ಟಿದ್ರಲ್ಲ, ಅವ್ರಿಗೊಂದು ನ್ಯಾಯ ಇವ್ರಿಗೊಂದು ನ್ಯಾಯ ಹೆಂಗಾಗುತ್ತೆ? ಮತ್ತೆಲ್ಲರಿಗೂ ಒಂದೇ ನ್ಯಾಯ ಇರ್ಬೇಕಲ್ವಾ? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.